ಸೊ ಐ ಗೈಸ್ ನಮಸ್ತೆ. ಸೊ ಈಗ ಮಾತ್ರ ನಾವು ಮುಂಬೈ ವರ್ಸಸ್ CSK ಬಗ್ಗೆ. ಸೊ ಎರಡು ಲೆಜೆಂಡ್ರಿ ಟೀಮ್ ಗೈಸ್, ಎರಡು ಲೆಜೆಂಡ್ರಿ, ಇಬ್ರು ಎಷ್ಟು ಕಪ್ ಇರೋ ಟೀಮ್. ಸೊ ಇವ್ರ ಬಗ್ಗೆ ಇವತ್ತು ನಾವು ಮಾತಾಡೋಣ. ಇವ್ರದ್ದು ಏನೈತಿ ಡ್ರೀಮ್ 11 ಟೀಮ್ ಎಂತ ತಗೋಬೇಕು, ಸ್ಮಾಲ್ ಲೀಗ್ ಯಾವ ಸೆಲೆಕ್ಟ್ ಮಾಡ್ಕೋಬೇಕು, ಗ್ರ್ಯಾಂಡ್ ಲೀಗ್ ಅಂತಂದ್ರೆ ಯಾವ ಪ್ಲೇಯರ್ಸಿಗೆ ಸೆಲೆಕ್ಟ್ ಮಾಡ್ಕೋಬೇಕು, ಪಿಚ್ ರಿಪೋರ್ಟ್, ಫ್ಯಾಂಟಸಿ ಟಿಪ್ಸ್, ಕೀ ಸ್ಟ್ಯಾಟ್ಸ್, ಲಾಸ್ಟಿಗೆ ಫೈನಲ್ ನಾನು ಪ್ರೆಡಿಕ್ಷನ್ಸ್ ಕೊಡ್ತೀನಿ ನಿಮ್ಗೆ. ಸೊ ಗೈಸ್ ಲಾಸ್ಟ್ವರೆಗೂ ನೋಡ್ರಿ ಮತ್ತು ಎಲ್ಲೂ ಸ್ಕಿಪ್ ಮಾಡ್ಕೋಬಿಡ್ರಿ. ಎಲ್ಲ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ನಾಲೆಜ್ ಎಲ್ಲ ಮೇನ್ ಪಾಯಿಂಟ್ಸ್ ಇತ್ತು ಎಲ್ಲ ಮಿಸ್ ಆಗ್ಬಿಡ್ತಾವೆ ಗೈಸ್. ಸೊ ಇನ್ನೂ ಮಟ್ಟ ನನ್ನ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ, ಹೋಗಿ ಜಾಯ್ನ್ ಆಗಿರಿ. ನಿಮ್ಗೆ ಹೇಳಿ ನಾನು ಲಾಸ್ಟ್ ಮೂಮೆಂಟ್ನಾಗ ನಾನು ಪ್ರಿಡಿಕ್ಷನ್ ಕೊಡ್ತೀನಿ, ಅಲ್ಲೇ ಕೊಡ್ತೀನಿ, ನನ್ನ ಟೀಮು ಅಲ್ಲೇ ಕೊಡ್ತೀನಿ. ಸೊ ಜಾಯ್ನ್ ಆಗಿರಿ ಗೈಸ್, ಆದಷ್ಟು ಬೇಗ ಹೋಗಿ ಜಾಯ್ನ್ ಆಗಿರಿ. ಸೊ ನಿನ್ನೆ ನನ್ನ ವಿಡಿಯೋಗೆ ಚಲೋ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಗೈಸ್, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿರಿ. ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿದ್ರಿ, ಅಣ್ಣ ನಿಮ್ಮ ಟೀಮ್ ತೊಗೊಂಡು ನಾವು ಭಾಳ ಗೆದ್ದೀವಿ, ಭಾಳ ವಿನ್ ಮಾಡ್ಕೊಂಡಿವಿ, ಸ್ಮಾಲ್ ಲೀಗ್ ಮಾಡ್ಕೊಂಡು ಅಂತ ಹೇಳಿರಿ. ಸೊ ಭಾಳ ಖುಷಿ ಆಯ್ತು. ಹಿಂಗೆ ಡೈಲಿ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಸೊ ಗೈಸ್ ವೇಟ್ ಮಾಡತ್ತೀರಿ, ಹೋಗ್ರಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಹಂಗೆ ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡಕ್ಕೆ ಮರ್ಯಾಕೆ ಹೋಗ್ರಿ, ಗಿರೀಶ್ ಟಾರ್ಬಾ ಅಂತೈತಿ, ನಿಮ್ಗೆ ಗೊತ್ತಿದ್ದೈತಿ. ಸೊ ಕೇಳ್ರಿ, ಇವಾಗ ನಾನು ಏನು ಹೇಳ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಟೀಮ್ ನ್ಯೂಸ್ ಹೇಳ್ತೀನಿ ನಿಮ್ಗೆ. ಟೀಮ್ ನ್ಯೂಸ್ ಬಂದ್ಬಿಟ್ಟೆ ಏನಪ್ಪ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯನ್ ಮಿಸ್ ಮಾಡ್ಕೊಂತಾರೆ. ಯಾಕಂದ್ರೆ ಲಾಸ್ಟ್ ಇಯರ್ ಬ್ಯಾನ್ ಆಗಿತ್ತು, ಲಾಸ್ಟ್ ಇಯರ್ ಬ್ಯಾನ್ ಮಾಡಿದ್ರೆ ಇವತ್ತೊಂದು ಮ್ಯಾಚ್ನಾಗ ಇರಂಗಿಲ್ಲ. ಸೊ ಅದಕ್ಕೆ ಸೂರ್ಯಕುಮಾರ್ ಯಾದವ್ ಮ್ಯಾಚ್ನ ಲೀಡ್ ಮಾಡ್ತಾರೆ, ಅವ್ರು ಕ್ಯಾಪ್ಟನ್ ಆಗಿ ಇದು ಮಾಡ್ತಾರೆ. ಸೊ ಬುಮ್ರಾ ಇಸ್ ಸೆಟ್ ಟು ಮಿಸ್ ದ ಫಸ್ಟ್ ಗೇಮ್ಸ್, ಯಾಕಂದ್ರೆ ಬುಮ್ರಾ ಈಸ್ ಇಂಜರ್ಡ್ ಗೈಸ್, ಯಾಕಂದ್ರೆ ಇಂಜರ್ಡ್ ಆಗ್ಯಾನ. ಸೊ ಅದನ್ನು ಫಸ್ಟ್ ಫ್ಯೂ ಮ್ಯಾಚಸ್ ಒಂದು 3-4 ಮ್ಯಾಚಸ್ನ ಮಿಸ್ ಮಾಡ್ತಾನೆ. ಮತ್ತು ಚೆನ್ನೈ ಕಡೆಯಿಂದ ಏನು ಯಾರು ಇಂಜರಿ ಇಲ್ಲ, ಎಲ್ಲರೂ ಫಿಟ್ ಆ್ಯಂಡ್ ಫೈನ್ ಅದಾರ, ಎಲ್ಲರೂ ರೆಡಿ ಟು ಪ್ಲೇ ಅದಾರ. ಸೊ ಇದು ಗೈಸ್ ಇವತ್ತಿನ ಟೀಮ್ ನ್ಯೂಸ್. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಪ್ರಾಬಬಲ್ 12 ಹೇಳ್ತೀನಿ ನಿಮಗೆ ನಾನು. ನಮ್ಮ ಚೆನ್ನೈ ಕಡೆಯಿಂದ ಬಂದ್ಬಿಟ್ಟು ಫಸ್ಟ್ ನಮ್ಮ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್, ಸೆಕೆಂಡ್ ಡಿ ಕಾನ್ವೆ, ಆರ್ ರವೀಂದ್ರನ್, ಆರ್ ತ್ರಿಪಾಠಿ, ಶುಭಮ್ ದುಬೆ, ಡಿ ಉಡಾ, ಆರ್ ಜಡೇಜಾ, MSD ನಮ್ಮ MSD ಗೊತ್ತಲ್ಲ ಮಹೇಂದ್ರ ಸಿಂಗ್ ಧೋನಿ, ಆರ್ ಅಶ್ವಿನ್, ನೂರ್ ಅಹ್ಮದ್, KM ಪತಿರಾನ್. ಇವ್ರು 12 ಮಂದಿ ಆಡ್ತಾರೆ. ಪತಿರಾನ್ ಇಂಪ್ಯಾಕ್ಟ್ ಪ್ಲೇಯರ್ ಹಂಗೆ ಆಡ್ತಾನೆ, ಬ್ಯಾಟಿಂಗ್ ಮಾಡಕತ್ತಾಗ ಹೊರಗೆ ಆಡ್ತಾನೆ, ಬಾಲಿಂಗ್ ಬಂದಾಗ ಒಳಗೆ ಬರ್ತಾನೆ. ಸೊ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮುಂಬೈ ಇಂಡಿಯನ್ಸ್ ಪ್ರಾಬಬಲ್ 12 ನೋಡೋಣ. ಸೊ ಪ್ರಾಬಬಲ್ 12 ಫಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ರೋಹಿತ್ ಶರ್ಮಾ, ಆಮೇಲೆ ರಿಕ್ ಲೆಟನ್, ಆಮೇಲೆ ವಿಲ್ ಜಾಕ್ಸ್, ಸ್ಕೈ, ಟಿ ವರ್ಮಾ, ದಿಯಾರ್, ಮಿನ್ಸ್, ಸ್ಯಾನಿಟರ್, ಆರ್ ಬಾವಾ, ಚಾಹರ್, ಶರ್ಮಾ, ಟ್ರೆಂಟ್ ಬೋಲ್ಟ್. ಇವ್ರು 12 ಜನ ಅದಾರ ಗೈಸ್. ಸೊ ಇವ್ರದ್ದು ಟೀಮ್ ಕಡಕ್ ಐತಿ, ಇವರು ಚಲೋ ಆಡೋ ಚಾನ್ಸಸ್ ಐತಿ ಇವತ್ತು. ಸೊ ಬರ್ರಿ ಪ್ರಾಬಬಲ್ 12 ನೋಡಿದ್ರಿ. ಸೊ ಇವ್ರ ಹಂಗಮೇಲೆ ನೆಕ್ಸ್ಟ್ ಈಗ ನಿಮ್ಗೆ ಹೇಳ್ತೀನಿ ನಾನು ಇದ್ರ ಬಗ್ಗೆ ಅಂತಂದ್ರೆ ನಮ್ಮ ಪಿಚ್ ರಿಪೋರ್ಟ್ ಹೇಳ್ತೀನಿ ನಿಮ್ಗೆ ಗೈಸ್. ಪಿಚ್ ರಿಪೋರ್ಟ್ ಬಂದ್ಬಿಟ್ಟು ಈ ವೆನ್ಯೂ ಬಂದ್ಬಿಟ್ಟು MA ಚಂದ್ರಿಯಾ ಬರ್ಮಾ ಸ್ಟೇಡಿಯಂ ಚೆನ್ನೈನಾಗ ನಡೆಯತ್ತಿದ್ದು ಗೈಸ್, ಹೋಮ್ ಗ್ರೌಂಡ್ ಚೆನ್ನೈದವ್ರಿಗೆ. ಸೊ ಸ್ವಲ್ಪ ಗಮನ ಕೊಡ್ರಿ, ಹೋಮ್ ಗ್ರೌಂಡ್ ಅಂದಾಗ ಭಾಳ ಸ್ವಲ್ಪ ಪಿಚ್ ಆಗಲಿ ಕ್ರೌಡ್ ಆಗಲಿ ಎಲ್ಲರೂ ಸ್ವಲ್ಪ ಚೆನ್ನೈ ಟೀಮ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಸೊ ಜೋಶ್ ಇರ್ತೈತೆ ಅವರಿಗೆ. ಸೊ ಈ ಗ್ರೌಂಡ್ನಾಗ ಆವ್ರೇಜ್ ಸ್ಕೋರ್ ಬಂದ್ಬಿಟ್ಟು 160 ಗೈಸ್, 160 ಅಬವ್ ಹೊಡಿತಾರೆ ನನಗನ್ಸೋ ಮಟ್ಟಿಗೆ ಇವತ್ತು. 160 ಆವ್ರೇಜ್ ಸ್ಕೋರ್, ಅದು ಜಾಸ್ತಿನೂ ಆಗ್ಬೋದು. ಈ ಗ್ರೌಂಡ್ ಈ ವೆನ್ಯೂ ಬ್ಯಾಟಿಂಗ್ ಫ್ರೆಂಡ್ಲಿ ಐತೆ ಗೈಸ್. ಬ್ಯಾಟಿಂಗ್ ಫ್ರೆಂಡ್ಲಿ ಅಂದ್ರೆ ಗುಡ್ ಫಾರ್ ಬ್ಯಾಟಿಂಗ್ ಆ್ಯಂಡ್ ಗುಡ್ ಫಾರ್ ಬಾಲಿಂಗ್ ಆಲ್ಸೋ. ಬಾಲಿಂಗ್ ಈಸ್ ಫಾರ್ ನ್ಯೂಟ್ರಲ್ ಐತಿ ಗೈಸ್, ಸೊ ಲೈಟಂಗೆ ಹೋಗ್ತೈತಿ. ಬೌಲರ್ಸ್ಗೆ ಅಂತ ಗ್ರೌಂಡ್ ಅಲ್ಲ, ನ್ಯೂಟ್ರಲ್ ಗೈಸ್, ವಿಕೆಟ್ಸ್ ತಗೋತಾರೆ ಹಂಗೇನಿಲ್ಲ. ಸೊ ಈ ಗ್ರೌಂಡ್ನಾಗ ಈ ವೆನ್ಯೂನಾಗ ಲಾಸ್ಟ್ 9 IPL ಮ್ಯಾಚಸ್ ಪೇಸರ್ಸ್ಗೆ 73 ವಿಕೆಟ್ಸ್ ಬಿದ್ದಾವ, ಸ್ಪಿನ್ನರ್ಸ್ಗೆ 25 ವಿಕೆಟ್ಸ್ ಬಿದ್ದಾವ ಗೈಸ್. ನೆನ್ಪಿಟ್ಕೋರಿ, ಪೇಸರ್ಸ್ ನಮ್ಮ ಫಾಸ್ಟ್ ಬೌಲರ್ಸ್ಗೆ 73 ವಿಕೆಟ್ಸ್ ಬಿದ್ದಾವ, ಸ್ಪಿನ್ನರ್ಸ್ಗೆ 25 ವಿಕೆಟ್ಸ್ ಬಿದ್ದಾವ ಬರೀ. ಸೊ ಈ ಗ್ರೌಂಡ್ ಐತಲ್ಲ ಡಿಫೆಂಡ್ ಬಯಾಸ್ ಗ್ರೌಂಡ್ ಇನ್ ದ ಸೆನ್ಸ್ ಬ್ಯಾಟಿಂಗ್ಗೆ ಯಾರು ಸೆಕೆಂಡ್ ಆಡ್ತಾರೆ ಅವ್ರು ಗೆಲ್ಲೋ ಚಾನ್ಸ್ ಇಲ್ಲ, ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಅವ್ರ ಸ್ಕೋರ್ನ ಡಿಫೆಂಡ್ ಮಾಡ್ತಾರೆ ಲಾಸ್ಟ್ ಮಟನು. ಸೊ ಕೇಳಿರಲಿ, ಬ್ಯಾಟಿಂಗ್ ಫಸ್ಟ್ ಆಡಿದವ್ರೆ 49 ಮ್ಯಾಚಸ್ ಗೆದ್ದಾರೆ, ಅದೇ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು 36 ಮ್ಯಾಚಸ್ ಗೆದ್ದಾರೆ. ನೋಡ್ರಿ ಗೈಸ್, ಈ ಗ್ರೌಂಡ್ ಡಿಫೆಂಡ್ ಬಯಾಸ್ ಗ್ರೌಂಡ್. ಸೊ ನೆನ್ಪಿಟ್ಕೋರಿ, ಟೀಮ್ ಮಾಡ್ಕೊಳ್ಬೇಕಾರೆ ಈ ಗ್ರೌಂಡ್ ಬ್ಯಾಟಿಂಗ್ ಬಯಾಸ್ ಗ್ರೌಂಡ್ ಅಲ್ಲ, ಡಿಫೆಂಡ್ ಬಯಾಸ್ ಗ್ರೌಂಡ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾ ಏನು ಹೇಳ್ತೀನಪ್ಪ ಅಂದ್ರೆ ಈ ವೆನ್ಯೂದಾಗ ಎಕ್ಸ್ಪೆಕ್ಟೆಡ್ ಸ್ಕೋರ್ ನನಗನ್ಸೋ ಮಟ್ಟಿಗೆ 170 to 180 ಆಗ್ತೈತಿ, ಇಲ್ಲ 200 ಒಳಗೆ ಆಗ್ತದೆ ಗೈಸ್ ಎಕ್ಸ್ಪೆಕ್ಟೆಡ್ ಸ್ಕೋರ್. ನೆನ್ಪಿಟ್ಕೋರಿ, ಪೇಸರ್ಸ್ ಹ್ಯಾವ್ ಬೀನ್ ಮೋರ್ ಎಫೆಕ್ಟಿವ್ ಬಟ್ ಸ್ಪಿನ್ನರ್ಸ್ ಕ್ಯಾನ್ ಡೂ ವೆಲ್ ಅಂಡರ್ ಪ್ರೆಷರ್. ಇದು ಅರ್ಥ ಬಿಟ್ಕೋರಿ ಗೈಸ್. ಏನಂತಂದ್ರೆ ಪೇಸರ್ಸ್ಗೆ ವಿಕೆಟ್ಸ್ ಅಂತೂ ಬಿದ್ದಾವ ನೋ ಡೌಟ್, ಆದ್ರೆ ಸ್ಪಿನ್ನರ್ಸ್ ಪ್ರೆಷರ್ ಮೂಮೆಂಟ್ನಾಗ, ಲಾಸ್ಟ್ ಮೂಮೆಂಟ್ನಾಗ, ಸೆಕೆಂಡ್ ಇನ್ನಿಂಗ್ಸ್ನಾಗ ಪ್ರೆಷರ್ ಯಾವಾಗ ಇರ್ತೈತಲ್ಲ ಅವಾಗ ಚಮಕ್ ತೋರಿಸ್ಬೋದು ಅವ್ರದ್ದು, ಸ್ಪಿನ್ನರ್ಸು ವಿಕೆಟ್ ಬೀಳ್ತಾವೆ. ಸೊ ಹೇಳಕ್ ಬರೋಂಗಿಲ್ಲ ಗೈಸ್, ಅಂತಂದ್ರೆ ವಿಕೆಟ್ ತೊಗೊಂತಾರೆ ಸ್ಪಿನ್ನರ್ಸ್ ಪ್ರೆಷರ್ ಇದ್ದ ಮೂಮೆಂಟ್ನಾಗ. ಸೊ ಓವರ್ ಆಲ್ ಬ್ಯಾಲೆನ್ಸ್ ಸರ್ಫೇಸ್ ವಿತ್ ಸಮಥಿಂಗ್ ಫಾರ್ ಆಲ್ 3 ಡಿಪಾರ್ಟ್ಮೆಂಟ್ಸ್, ಬ್ಯಾಟಿಂಗ್ ಬೌಲಿಂಗ್ ಎಲ್ಲರಿಗೂ ಒಳ್ಳೆ ಡಿಪಾರ್ಟ್ಮೆಂಟ್ ಐತಿ. ಸೊ ಹೌದು ಗೈಸ್. ಸೊ ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು 8 to 8 ಹೇಳ್ತೀನಿ ನಿಮ್ಗೆ. ಈ ಟೀಮ್
ಅಪೋಸಿಟ್ ಆಗಿ ವರ್ಸಸ್ ಬಿದ್ದಾಗ ಯಾರು ಎಷ್ಟು ಮ್ಯಾಚ್ ಗೆದ್ದಾರ ಅಂತಂದ. ಸೊ ಇವರಿಬ್ರು ಅಪೋಸಿಟ್ 39 ಮ್ಯಾಚ್ ಆಡ್ಯಾರ. ಅದ್ರಾಗ ಮುಂಬೈ ಇಂಡಿಯನ್ಸ್ 21 ಮ್ಯಾಚ್ ಗೆದ್ದೈತಿ, ಚೆನ್ನೈ ಸೂಪರ್ ಕಿಂಗ್ಸ್ 18 ಮ್ಯಾಚ್ ಗೆದ್ದೈತಿ. ಸೊ ಗೈಸ್ ಇಲ್ಲಿ ಬಂದ್ಬಿಟ್ಟ ಮುಂಬೈ ಅವ್ರು ಜಾಸ್ತಿ ಹೊಡೆದಾರ, CSK ದವ್ರ 18 ಮ್ಯಾಚ್ ಗೆದ್ದಾರ. ಆದ್ರ ಏನಪ್ಪಾ ಒಂದು ಫೈದಾ ಅಂತಂದ್ರ ಹೋಮ್ ಗ್ರೌಂಡ್ ನಾಗ ನಡೀತೈತಿ, ಮತ್ತ ಸ್ಪಿನ್ನರ್ಸ್ ಚಮಕ್ ತೋರಿಸ್ತಾರ ಗೈಸ್ ಇವತ್ತು ನನಗೆ ಅನ್ಸೋ ಮಟ್ಟಿಗೆ ಪ್ರೆಷರ್ ಮೂಮೆಂಟ್ನಾಗ. ಇದನ್ನ ನೆನ್ಪಿಟ್ಕೋರಿ ಗೈಸ್. ಇವಾಗ ಬಂದ್ಬಿಟ್ಟು ನಾನು ಹೇಳೋದು ಕೀ ಸ್ಟಾಟ್ಸ್ ನಿಮ್ಗೆ. ಕೀ ಸ್ಟಾಟ್ಸ್ ಏನಪ್ಪಾ ಅಂತಂದ್ರೆ CSK won 5 out of the last 6 matches, 8 ಮ್ಯಾಚಸ್ ಅಗೇನ್ಸ್ಟ್ ಮುಂಬೈ. CSK ದವ್ರು ಮ್ಯಾಗ ಲಗಾತಾರ 6 ಮ್ಯಾಚ್ನಾಗ 5 ಮ್ಯಾಚ್ ಗೆದ್ದಾರ, ಒಂದು ಬಿಡ್ಲಾರಂಗ 6 ಮ್ಯಾಚ್ನಾಗ 5 ಮ್ಯಾಚ್ ಗೆದ್ದಾರ ಲಗಾತಾರ. ಅದು ಒಂದಾದ್ಮೇಲೆ ಒಂದಿಗೆ ಹಿಂಗ 5 ಮ್ಯಾಚ್ ಗೆದ್ದಾರ. ಅಟ್ ದ ವೆನ್ಯೂ ಮುಂಬೈ won 6 out of 9 ಮ್ಯಾಚಸ್ ಅಗೇನ್ಸ್ಟ್ CSK. ಈ ವೆನ್ಯೂದಾಗ CSK ದವ್ರ 6 ಮ್ಯಾಚ್ ಇದ್ದ ವೆನ್ಯೂ ಮುಂಬೈ ಮುಂಬೈ 9 ಮ್ಯಾಚ್ನಾಗ 6 ಮ್ಯಾಚ್ ಗೆದ್ದಾರ ಈ ವೆನ್ಯೂನಾಗ, ಈ ಗ್ರೌಂಡ್ನಾಗ. ಸೊ ಗೈಸ್ ಇಲ್ಲಿ ಮ್ಯಾಗ್ ನೋಡಿದ್ರೆ ಅವ್ರಿಗೆ ಫೈದಾ ಐತಿ, ಈಗ ನೋಡಿದ್ರೆ ಇವ್ರಿಗೆ ಫೈದಾ ಐತಿ. ಫೈದಾ ಇನ್ ದ ಸೆನ್ಸ್ ಇವ್ರು ಚಲೋ ಪರ್ಫಾರ್ಮ್ ಮಾಡ್ಯಾರ, ಅವ್ರು ಚಲೋ ಅಲ್ಲಿ ಪರ್ಫಾರ್ಮ್ ಮಾಡ್ಯಾರ. ಸೊ ಗಾಯಕ್ವಾಡ್, ನಮ್ಮ ಋತುರಾಜ್ ಗಾಯಕ್ವಾಡ್ ಏನದ್ರಲ್ಲ, ಆವರೇಜ್ ಆಫ್ 40 ಅಗೇನ್ಸ್ಟ್ ಮುಂಬೈ ಅಂಡ್ 58 ಅಟ್ ದ ವೆನ್ಯೂ. ಚಲೋ ಸ್ಟಾಟ್ಸ್ ಐತ್ ಗೈಸ್. ಗಾಯಕ್ವಾಡ್ನ ಸ್ಮಾಲ್ ಲೀಗ್ನಾಗ ಯಾರಾದಿರಲ್ಲ ಬಿಡಕ್ ಹೋಗ್ಬೇಡ್ರಿ, ಅವ್ರನ್ನ ತಗೋರಿ. ಗ್ರ್ಯಾಂಡ್ ಲೀಗ್ನಾಗೂ ಯೂಸ್ ಮಾಡ್ಕೋಬಹುದು, ಒಳ್ಳೆ ಪಾಯಿಂಟ್ಸ್ನ ಕೊಡ್ತಾರ ಗಾಯಕ್ವಾಡ್. ಸೊ ನೆಕ್ಸ್ಟ್ ಬಂದ್ಬಿಟ್ರೆ ಡಿ ಕಾನ್ವೆ ಆಸ್ ಸ್ಕೋರ್ಡ್ ಜಸ್ಟ್ 44 runs in 3 matches ಅಗೇನ್ಸ್ಟ್ ಮುಂಬೈ ಬಟ್ ಆವರೇಜ್ 65 ಅಟ್ ದ ವೆನ್ಯೂ. ಸೊ ಡಿ ಕಾನ್ವೆ ನನಗೆ ಅನ್ಸೋ ಮಟ್ಟಿಗೆ ಕೆಳಗೆ ಬ್ಯಾಟಿಂಗ್ ಮಾಡ್ತಾರೆ, ಅದಕ್ಕೆ ಇವ್ರ ಆವರೇಜ್ ಚಲೋ ಐತಿ. ಸೊ ಅಡಿಲ್ಲ ಗೈಸ್, ಚಲೋ ಐತಿ ಇವ್ರದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟ ನಮ್ದು ಇವ್ರ ರವೀಂದ್ರನ್ ಆಸ್ ಸ್ಕೋರ್ಡ್ 21 run in 1 match against MI and 125 run in 4 matches at the venue. ಸೊ ಇವ್ರದ್ದು ಸ್ಟಾಟ್ಸ್ ಚೆನ್ನಾಗಿದೆ, ಚಲೋ ಪರ್ಫಾರ್ಮ್ ಮಾಡ್ತಾರೆ ಇವರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ತ್ರಿಪಾಠಿ averages around 26 both against ಮುಂಬೈ at the venue. ಇವ್ರದ್ದು ಟಿಕ್ ಟಾಕ್ ಐತೆ ಗೈಸ್. ನಮ್ಮ ಶುಭಮ್ ದುಬೆ averages around 36 both against ಮುಂಬೈ and at the venue. ಇವ್ರದ್ದು ಕೆಳಗೆ ಆರ್ಡರ್ನಾಗ ಬ್ಯಾಟಿಂಗ್ ಮಾಡ್ತಾರೆ. ನನಗೆ ಅನ್ಸೋ ಮಟ್ಟಿಗೆ ಇವ್ರಿಗೆ ಸ್ಮಾಲ್ ಲೀಗ್ದಾಗ ತಗೋಬಾರ್ದು ಅಂತೀನಿ, ಯಾಕಂದ್ರೆ ಡೌನ್ ಆರ್ಡರ್ನಾಗ ಬ್ಯಾಟಿಂಗ್ ಮಾಡ್ತಾರೆ. ಸೆಕೆಂಡ್ ಬ್ಯಾಟಿಂಗ್ ಬಿತ್ತಂದ್ರೆ ಮತ್ತೆ ಅವಾಗ ತಗೋರಿ ಟೀಮ್ನಾಗ, ಇಲ್ಲಾಂದ್ರೆ ಫಸ್ಟ್ ಇನ್ನಿಂಗ್ಸ್ನಾಗ ಇದ್ರಂದ್ರೆ ತೊಗೊಂಡು ಉಪಯೋಗಿಲ್ಲ, ಯಾಕಂದ್ರೆ ಬರ್ತೈತೋ ಇಲ್ಲೋ ಬ್ಯಾಟಿಂಗ್ ಗೊತ್ತಿಲ್ಲ, ನೀವು ತೊಗೊಂಡ್ರು ವೇಸ್ಟ್, ಪಾಯಿಂಟ್ಸ್ ಬರಂಗಿಲ್ಲ ನಿಮ್ಗೆ. ಸೊ ನೋಡ್ಕೊಂಡ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಡೇಜಾ ಆಸ್ 310 runs in 20 ಇಲ್ಲ ಜಡೇಜಾ ಆಸ್ 310 runs ಪ್ಲಸ್ 20 wickets in 34 matches against MI. ಸೊ ಗೈಸ್ ರವೀಂದ್ರ ಜಡೇಜಾ ಒಳ್ಳೆ ಪರ್ಫಾರ್ಮ್ ಮಾಡ್ಯಾರ. 34 ಮ್ಯಾಚಸ್ನಾಗ 310 ರನ್ ಓಡಿಸಿ 20 ವಿಕೆಟ್ ತೊಗೊಂಡಾರ. ಸ್ಪಿನ್ನರ್ಸಿಗೆ ಇವತ್ತು ಏನೋ ಚಮಕ ಐದು ಗೈಸ್, ನನಗೆ ಯಾಕೋ ಭಾಳ ಅನ್ಸತೈತಿ. ಸೊ ಮತ್ತೆ 436 runs in ಪ್ಲಸ್ 34 wickets in 49 matches at the venue. ನಮ್ಮ ರವೀಂದ್ರ ಜಡೇಜಾ ಅವ್ರದ್ದು ಸ್ಟಾಟ್ಸ್ ಚೆನ್ನಾಗಿದೆ ಗೈಸ್. ಇವ್ರನ್ನ ಪಕ್ಕ ತಗೋರಿ, ಸ್ಮಾಲ್ ಲೀಗ್ ಆಗಲಿ ಗ್ರ್ಯಾಂಡ್ ಲೀಗ್ನಾಗ ತಗೋರಿ, ಯಾಕಂದ್ರೆ ಇವರು ಸ್ಪಿನ್ನರ್ ಬಾಲರ್ ಪ್ಲಸ್ ಬ್ಯಾಟ್ಸ್ಮನ್ ಹಾಕಾರ ಎರಡು ಕಡೆ ವಿಕೆಟ್ಸ್ ಕೊಡೋ ಚಾನ್ಸಸ್ ಐತಿ, ಎರಡು ಕಡೆ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಐತಿ. ಸೊ ಇವ್ರನ್ನ ಪ್ರಿಫರ್ ಮಾಡ್ರಿ ಭಾಳ ಅಂತೀನಿ ನಾನು. MSD averages above 35 both against ಮುಂಬೈ and this venue. ಮುಂಬೈ ಅನ್ಸೋ ಮಟ್ಟಿಗೆ ನನಗೆ ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ಬ್ಯಾಟಿಂಗ್ ಬಂತಂದ್ರೆ ಟೀಮ್ನಾಗ ತಗೋರಿ. ಫಸ್ಟ್ ಬ್ಯಾಟಿಂಗ್ ಬಂದ್ರೆ ಧೋನಿನ ತೊಗೊಳಕ್ ಹೋಗ್ಬೇಡ್ರಿ ಅಂತೀನಿ. ಸೆಕೆಂಡ್ ಬ್ಯಾಟಿಂಗ್ ಬಂದಾಗ ತೋರಿ, ಯಾಕಂದ್ರೆ ಪ್ರೆಷರ್ ಜಾಸ್ತಿ ಇರ್ತೈತಿ. ಮುಂಬೈ ಬ್ಯಾಟಿಂಗ್ ಆಡಕ್ ಬರ್ತಾರೆ MSD, ಅವಾಗ ಬಂದಾಗ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಭಾಳ ಐತಿ, ಮತ್ತು ವಿಕೆಟ್ ಕೀಪರ್ ಪ್ಲಸ್ ಅವ್ರೆ. ಸೊ ಎರಡು ಕಡೆ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಐತಿ. ಸೆಕೆಂಡ್ ಇನ್ನಿಂಗ್ಸ್ನಾಗ ಇದ್ರಂದ್ರೆ ತಗೋರಿ ಅವ್ರಿಗೆ ಡ್ರೀಮ್ ಟೀಮ್ನಾಗ, ಇಲ್ಲ ಅಂತಂದ್ರೆ ಫಸ್ಟ್ ಇನ್ನಿಂಗ್ಸ್ ಆಗತ್ತ ಡ್ರಾಪ್ ಮಾಡ್ಕೊಳಕ್ಕೆ ರಿಸ್ಕ್ ತಗೋರಿ ನೀವು. ಸೊ ನಮ್ಮ 10th ಬಂದ್ಬಿಟ್ರೆ ರವಿಚಂದ್ರನ್ ಅಶ್ವಿನ್ ಹ್ಯಾಸ್ ಟೇಕನ್ 26 wickets in 35 matches against MI and 50 wickets in 43 matches at the venue. ಸೊ ರವಿಚಂದ್ರನ್ ಅಶ್ವಿನ್ದು ಒಳ್ಳೆ ಸ್ಟಾಟ್ಸ್ ಅದಾವ ಗೈಸ್, ಇವ್ರದ್ದು ಸ್ಟಾಟ್ಸ್ ಖತರ್ನಾಕ್ ಅದಾವ. ಸೊ ನಾ ಹೇಳಂತೀನಿ ನಿಮ್ಗೆ, ಯಾಕೋ ಸ್ಪಿನ್ನರ್ಸ್ ಏನೋ ಚಮಕ್ ತೋರಿಸ್ತಾರೆ ಇವತ್ತು ಪ್ರೆಷರ್ ಮೂಮೆಂಟ್ನಾಗ ನೋಡ್ಕೊಂಡೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕೆ ಅಹಮದ್ ಆಸ್ 9 wickets in 6 matches against MI and 5 wickets in 5 matches at the venue. ಸೊ ಇವ್ರದ್ದು ಬಂದ್ಬಿಟ್ಟು ಚಲೋ ಐತಿ, ಹಂಗೇನಿಲ್ಲ. ನಮ್ಮ ಪತಿರಾರನ್ ಆಸ್ ಟೇಕನ್ 7 wickets in 2 matches against MI. ಗಾಯ್ಸ್ ನೋಡ್ರಿ, 15 wickets in 9 matches at the venue. ಪತಿರಾರನ್ ಮಸ್ಟ್ ಟು ಬಿ ಪಿಕ್ಡ್ ಇನ್ ಸ್ಮಾಲ್ ಲೀಗ್. ಖತರ್ನಾಕ್ ಅಂದ್ರೆ ಫಾಡ ನಮ್ಮ ಇವಂದು ಸ್ಟಾಟ್ಸ್ ಅದಾವ, ಒಳ್ಳೆ ಸ್ಟಾಟ್ಸ್ ಅದಾವ ಪತಿರಾಣದ. ಸೊ ಬಾಲರ್ನಾಗ ಇವ್ರು ತೊಗೊಳಕ್ಕೆ ಮಿಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ, ಡ್ರಾಪ್ ಮಾಡಕ್ ಹೋಗ್ಬಿಡ್ರಿ, ಇವ್ರು ತಗೋಬೇಕು ನೀವು. ಅಹಮದ್ ಹ್ಯಾಸ್ ಟೇಕನ್ 3 wickets in 3 matches against MI and 1 wicket in 1 matches at the venue. ಸೊ ಇವ್ರದ್ದು ಲಗ್ಭಗ್ ಹಂಗ ಟೀಕ್ ಟಾಕ್ ಐತೆ ದೇಶ ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾನು ಹೇಳ್ತೀನಿ ನಂತರ ನಮ್ಮ ಕೀ ಸ್ಟಾಟ್ಸ್ ಅಬೌಟ್ ರೋಹಿತ್ ಶರ್ಮಾ averages around 28 both against CSK at the venue. ರೋಹಿತ್ ಶರ್ಮಾನ ಫಾರ್ಮ್ ಡೌನ್ ಹೊಂಟೈತೆ ಗೈಸ್, ನೋಡ್ಬೋದು. ನನಗೆ ಅನ್ಸೋ ಮಟ್ಟಿಗೆ ಇವತ್ತು ಅಷ್ಟು ಕಾಸು
ಆಡ್ತಾರೋ ಇಲ್ಲೋ ಅಂತ ಡೌಟ್ ಐತಿ. ಸೊ ಇಲ್ಲಿ ನಮ್ಮ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಸ್ಕೈ ಅವರೇಜಸ್ ಅಬೌಟ್ 24 ಅಗೇನ್ಸ್ಟ್ CSK and 37 at the venue. ಸೊ ಗೈಸ್ ಈಗ ಲಗ್ಭಗ್ ನೋಡ್ತಾರೆ ಸ್ಟಾಟ್ಸ್ ಎಲ್ಲ ಇವ್ರದ್ದು ನೋಡಿದ್ರೆ ಸ್ಕೈದ ಸೂರ್ಯಕುಮಾರ್ ಯಾದವ್ದ T20 ಫಾರ್ಮ್ ಸ್ವಲ್ಪ ಕಮ್ಮಿ ನಡೆದೈತಿ. ಸೊ ಸ್ವಲ್ಪ ನೋಡ್ಬೋದು, ನೀವು ಅದನ್ನು ನೋಡ್ಬೋದು, ಮುಂದೆ ಹೇಳ್ತೀನಿ ನಾನು. ಇನ್ ದ ಲಾಸ್ಟ್ 13 T20s ಸ್ಕೈ ಅವರೇಜಸ್ ಜಸ್ಟ್ 14 at the ಆಫ್ 121 ರೆಕಾರ್ಡ್ಸ್ನಾಗ. ಸೊ ಗೈಸ್ ಇವ್ರನ್ನ ಸೂರ್ಯಕುಮಾರ್ ಯಾದವ್ T20s ರೆಕಾರ್ಡ್ಸ್ ಕಮ್ಮಿ, ಚಲೋ ಫಾರ್ಮ್, ಔಟ್ ಆಫ್ ಫಾರ್ಮ್ ನಡೆ ಅಂತೈತಿ, ನಾ ಮೊದಲೇ ಹೇಳಿ ನಿಮ್ಗೆ. ಸೊ ತಿಲಕ್ ವರ್ಮಾ ಅವರೇಜಸ್ 69 ಅಗೇನ್ಸ್ಟ್ CSK and 26 runs in one match at the venue. ಸೊ ಚಲೋ ಐತಿ ತಿಲಕ್ ವರ್ಮಾ, ಚಲೋ ಪ್ಲೇಯರ್, ಎಮರ್ಜಿಂಗ್ ಪ್ಲೇಯರ್, ಚಲೋ ಬ್ಯಾಟಿಂಗ್ ಮಾಡ್ತಾರೆ. ಇವ್ರದ್ದು ಸ್ಟಾಟ್ಸ್ ಚೆನ್ನಾಗದ ಗೈಸ್. ಈ ವೆನ್ಯೂನಾಗ ಆಗಲಿ CSK ಅಪೋಸಿಟ್ ಆಗಲಿ ಚಲೋ ಮಾಡ್ಯಾರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಎಂ ಸ್ಯಾನೆಟರ್ ಅಂಡ್ ಡಿ ಚಾರ್ ಆರ್ ಎಕ್ಸ್ CSK ಪ್ಲೇಯರ್ಸ್. ಇವರಿಬ್ರು ಎಕ್ಸ್ CSK ಪ್ಲೇಯರ್ಸ್ ಈಗ ಆಪೋಸಿಟ್ ಆಡತ್ತಾರೆ ಅಟ್ ದ ವೆನ್ಯೂ. ಇನ್ ಎಂ ಸ್ಯಾನೆಟರ್ ಹ್ಯಾಸ್ 3 wickets plus 23 runs in 3 matches and ಡಿ ಚಾರ್ ಹ್ಯಾಸ್ 23 wickets in 19 matches. ಸೊ ಇವ್ರದ್ದು ಸ್ವಲ್ಪ ಚೆನ್ನಾಗೈತೆ ಗೈಸ್. ಇವ್ರದ್ದು ಇದು ಮಾಡೋಕ್ಕಾಗಲ್ಲ, ಇವ್ರನ್ನು ಪ್ಲೇಸ್ ಮಾಡ್ಕೋಬೋದು ನೀವು ಟೀಮ್ನಾಗ. ಸೊ ಕೆ ಶರ್ಮಾ ಹ್ಯಾಸ್ 4 wickets in 8 matches against CSK and 1 wicket in 3 matches at the venue. ಸೊ ಗೈಸ್ ಇವ್ರದ್ದು ಸ್ವಲ್ಪ ಲಗ್ಭಗ್ ಟಿಕ್ ಟಾಕ್ ಐತಿ, ಇವ್ರನ್ನು ತಗೋಬೋದ. ಟ್ರೆಂಟ್ ಬೋಲ್ಟ್ ಗೈಸ್ ಹೇಳುವಂಥ ಪ್ರಶ್ನೆ ಪೇಸರ್ಸ್ನಾಗ ಟ್ರೆಂಟ್ ಬೋಲ್ಟ್ ಹ್ಯಾಸ್ 13 wickets in 12 matches against CSK and 10 wickets in 9 matches at the venue. ಸೊ ಇವ್ರದ್ದು ಮಸ್ಟ್ ಪಿಕ್ ಗೈಸ್ ಇನ್ ಸ್ಮಾಲ್ ಲೀಗ್ನಾಗ ಆಗಲಿ, ಡ್ರೀಮ್ ಟೀಮ್ನಾಗ ಆಗಲಿ, ಇವ್ರಿಗೆ ಗ್ರ್ಯಾಂಡ್ ಲೀಗ್ನಾಗ ಆಗಲಿ ಬೋಲ್ಟ್ನ ಇಟ್ಕೋಬೇಕು ಗೈಸ್. ಬಾಲರ್ಸ್ನಾಗ ಖತರ್ನಾಕ್ ಬಾಲರ್ ಅವ್ರ, ನಿಮ್ಗೆ ಗೊತ್ತಿದೈತಿ ಟ್ರೆಂಟ್ ಬೋಲ್ಟ್ ಎಂಥ ಬಾಲರ್ ಅಂತಂದ್ರೆ. ಸೊ ಇವಾಗ ಬಂದ್ಬಿಟ್ಟು ಗೈಸ್ ನಾನು ಏನು ಹೇಳತ್ತೀನಿ ಅಂತಂದ್ರೆ ನೆಕ್ಸ್ಟ್ ನಮ್ಮ ಕೀ ಮ್ಯಾಚಪ್ಸ್ ಇನ್ ದ ಸೆನ್ಸ್ ಈ ಪ್ಲೇಯರ್ ಆಪೋಸಿಟ್ ಬಿದ್ದಾಗ ಯಾರ್ಯಾರನ್ನ ಡಾಮಿನೇಟ್ ಮಾಡ್ತಾರಂತ. ಸೊ ರೋಹಿತ್ ಶರ್ಮಾ ವರ್ಸಸ್ ಕೆ ಅಹ್ಮದ್ ಬಿದ್ದಾಗ ನಮ್ಮ ರೋಹಿತ್ ಶರ್ಮಾ ಅವರ 28 runs ಹೊಡೆದ 39 balls ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ಗೈಸ್ ಇಲ್ಲಿ ನೋಡ್ಬೋದು ನೀವು ರೋಹಿತ್ ಶರ್ಮಾನ ಕೆ ಅಹ್ಮದ್ ಸ್ವಲ್ಪ ಲೈಟ್ ಆಗಿ ಡಾಮಿನೇಟ್ ಮಾಡತ್ತಾರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೋಹಿತ್ ಶರ್ಮಾ ವರ್ಸಸ್ ಆರ್ ಜಡೇಜಾ ಬಿದ್ದಾಗ ರೋಹಿತ್ ಶರ್ಮಾ ಅವ್ರ ಮುಂದೆ 105 run ಹೊಡೆದ 93 ball ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ. ಸೊ ರವೀಂದ್ರ ಜಡೇಜಾ ಅವರು ಸ್ವಲ್ಪ ನಮ್ಮ ರೋಹಿತ್ ಶರ್ಮಾನ ತಿನ್ನೋ ಚಾನ್ಸಸ್ ಐತಿ. ಸೊ ರೋಹಿತ್ ಶರ್ಮಾ ಮತ್ತು ಆರ್ ಅಶ್ವಿನ್ ಬಿದ್ದಾಗ ರೋಹಿತ್ ಶರ್ಮಾ 110 run ಹೊಡೆದ 120 ball ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ. ಸೊ ಇಲ್ಲಿ ಆರ್ ಅಶ್ವಿನು ನಮ್ಮ ರೋಹಿತ್ ಶರ್ಮಾನ ಡಾಮಿನೇಟ್ ಮಾಡತ್ತಾರ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೈ ವರ್ಸಸ್ ಆರ್ ಜಡೇಜಾ ಬಿದ್ದಾಗ ಸ್ಕೈ 48 run ಹೊಡೆದ 62 ball ಯೂಸ್ ಮಾಡಿ 4 ಸಲ ವಿಕೆಟ್ ಬಿದ್ದಾರ. ಸೊ ನೋಡ್ಬೋದು ಗೈಸ್ ರವೀಂದ್ರ ಜಡೇಜಾ ಅವರು ಕಂಪ್ಲೀಟ್ಲಿ ಡಾಮಿನೇಟ್ ಮಾಡತ್ತಾರ ಸ್ಕೈನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೈ ವರ್ಸಸ್ ಎಂ ಪತಿರಾರನ್ ಬಿದ್ದಾಗ ಪತಿರಾರನ್ ಮುಂದೆ ಸ್ಕೈ 20 run ಹೊಡೆದ 11 ball ಯೂಸ್ ಮಾಡಿ 3 ವಿಕೆಟ್ ಹೋಗ್ಯಾರ. ಸೊ ಪತಿರಾರನ್ ಅಂತೂ ಫುಲ್ ತಿಂದಬಿಟ್ಟಾರ ನಮ್ಮ ಸ್ಕೈನ, ನೋಡ್ಬೋದು ನೀವು. ಸೊ ವಿಲ್ ಜಾಕ್ಸ್ ವರ್ಸಸ್ ಎನ್ ಅಹ್ಮದ್ ಬಿದ್ದಾಗ ವಿಲ್ ಜಾಕ್ಸ್ 29 runs ಹೊಡೆದ 22 ball ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ಇದನ್ನು ನೋಡ್ಬೋದು ಗೈಸ್. ವಿಲ್ ಜಾಕ್ಸಿಗೆ ಎನ್ ಅಹ್ಮದ್ನಿಂದ ಸ್ವಲ್ಪ ಚಿಡ್ಚಿಡಪ್ಪನ ಹಾಕೈತಿ. ಮತ್ತೆ ಟಿ ವರ್ಮಾ ವರ್ಸಸ್ ಕೆ ಅಹ್ಮದ್ ಬಿದ್ದಾಗ ನಮ್ಮ ತಿಲಕ್ ವರ್ಮಾ 13 run ಹೊಡೆದ 10 ball ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ಇದನ್ನ ನೋಡ್ಬೋದು ಗೈಸ್. ಅಹ್ಮದ್ ಮತ್ತು ಟಿ ವರ್ಮಾ ಬಿದ್ದಾಗ ಟಿ ವರ್ಮಾ ಸ್ವಲ್ಪ ಫೀಕಾ ಬೀಳ್ಬೋದು. ಆರ್ ಗಾಯಕ್ವಾಡ್ ವರ್ಸಸ್ ಟ್ರೆಂಟ್ ಬೋಲ್ಟ್ ಬಿದ್ದಾಗ ರನ್ಸ್ 23 ಹೊಡೆದಾರ ನಮ್ದು ಆರ್ ಗಾಯಕ್ವಾಡ್ 26 ball ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ. ಸೊ ಆರ್ ಗಾಯಕ್ವಾಡ್ ಸ್ವಲ್ಪ ಟ್ರೆಂಟ್ ಬೋಲ್ಟ್ ಬಿದ್ದಾಗ ಸ್ವಲ್ಪ ಕ್ಲಾಶ್ ಆಗ್ಬೋದು ಗೈಸ್. ಮತ್ತೆ ಡಿ ಕಾನ್ವೆ ವರ್ಸಸ್ ಟ್ರೆಂಟ್ ಬೋಲ್ಟ್ ಬಿದ್ದಾಗ ಡಿ ಕಾನ್ವೆ 44 run ಹೊಡೆದ 35 ball ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ಇಲ್ಲೂ ನೋಡ್ಬೋದು ನೀವು ಬೋಲ್ಟ್ ಸ್ವಲ್ಪ ಡಾಮಿನೇಟ್ ಮಾಡತ್ತಾನ ಡಿ ಕಾನ್ವೆನ. ಸೊ ನೆಕ್ಸ್ಟ್ ಬಂದ್ಬಿಟ್ಟ ಆರ್ ತ್ರಿಪಾಠಿ ವರ್ಸಸ್ ಟ್ರೆಂಟ್ ಬೋಲ್ಟ್ ಬಿದ್ದಾಗ ಟ್ರೆಂಟ್ ಬೋಲ್ಟ್ ಮುಂದೆ ತ್ರಿಪಾಠಿ 29 run ಹೊಡೆದ 24 ball ಯೂಸ್ ಮಾಡಿ 3 ಸಲ ವಿಕೆಟ್ ಬಿದ್ದಾರ. ಸೊ ಇದನ್ನು ನೋಡ್ಬೋದು ನೀವು. ಡಿ ವುಡ್ಡಾ ವರ್ಸಸ್ ಡಿ ಚಹಾರ್ ಬಿದ್ದಾಗ ಡಿ ವುಡ್ಡಾ ಬರೀ 7 run ಹೊಡೆದಾರ 12 ball ಯೂಸ್ ಮಾಡ್ಯಾರ 2 ಸಲ ವಿಕೆಟ್ ಹೋಗ್ಯಾರ. ಸೊ ಡಿ ಚಹಾರ್ ಕಂಪ್ಲೀಟ್ಲಿ ತಿಂದು ಬಿಡ್ತಾರೆ ಗೈಸ್ ಡಿ ವುಡ್ಡಾನ ಇಲ್ಲಿ ನಮ್ಮ ಸ್ಟಾಟ್ಸ್ ಪ್ರಕಾರ. ಸೊ ಡಿ ವುಡ್ಡಾ ವರ್ಸಸ್ ಕೆ ಶರ್ಮಾ ಬಿದ್ದಾಗ ಡಿ ವುಡ್ಡಾ 10 run ಹೊಡೆದಾರ 9 ball ಯೂಸ್ ಮಾಡ್ಯಾರ 2 ಸಲ ವಿಕೆಟ್ ಹೋಗ್ಯಾರ. ಸೊ ಯಾಕಂದ್ರೆ ಡೌನ್ ಆರ್ಡರ್ನಾಗ ಬರ್ತಾರೆ ಇವ್ರೆ, ಅಲ್ಲಿ ಪ್ರೆಷರ್ ಮೂಮೆಂಟ್ ಭಾಳ ಇರ್ತೈತಿ. ಸೊ ವಿಕೆಟ್ ಹೋಗಿರ್ಬೋದು, ಆದ್ರೂ ನೋಡ್ತಿದ್ರಿ ಗೈಸ್ ನಮ್ಮ ಕೆ ಶರ್ಮಾ ಅವರು ಡಾಮಿನೇಟ್ ಮಾಡ್ಯಾರ. ಸೊ ನೆಕ್ಸ್ಟ್ ಬಂದ್ಬಿಟ್ಟೆ ಡಿ ವುಡ್ಡಾ ವರ್ಸಸ್ ಎಂ ಸ್ಯಾನಿಟರ್ ಬಿದ್ದಾಗ ರನ್ಸ್ 4 ಹೊಡೆದಾರ, ಬಾಲ್ಸ್ 10 ಯೂಸ್ ಮಾಡ್ಯಾರ, ವಿಕೆಟ್ಸ್ 2 ಸಲ ಹೋಗ್ಯಾರ. ಸೊ ನೋಡ್ಬೋದು ಗೈಸ್ ಬಾಲ್ಸು ಜಾಸ್ತಿ ಯೂಸ್ ಮಾಡ್ಯಾರ, ವಿಕೆಟ್ 2 ಸಲ ಹೋಗ್ಯಾರ, ಬರೀ 4 run ಹೊಡೆದಾರ. ಸೊ ಡಿ ವುಡ್ಡಾನ ಸ್ಯಾನಿಟರ್ ತಿಂದು ಬಿಡ್ತಾರೆ. ಸೊ ಗೈಸ್ ಇವಾಗ ನಾವು ಮಾತಾಡೋಣ ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್ ಬಗ್ಗೆ. ಇದ್ರೊಳಗೆ ಮಾತಾಡೋಣ ವಿಕೆಟ್ ಕೀಪಿಂಗ್ ಸೆಕ್ಷನ್ ಒಳಗೆ. ಆರ್ ರಿಕಲ್ಟನ್ ಈಸ್ ಅ ಬೆಸ್ಟ್ ಬ್ಯಾಟ್ಸ್ಮನ್ ಅಂಡ್ ಅ ವಿಕೆಟ್ ಕೀಪರ್ ಗೈಸ್. ಅವ್ನು 2 ವಿಕೆಟ್ ಕೀಪಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾನೆ ಮತ್ತು ಬ್ಯಾಟಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾನೆ. ಸೊ ಗ್ರ್ಯಾಂಡ್ ಲೀಗ್ನಾಗ ಹಾಕೋಬೋದು, ವೆಲ್ ಬೆಸ್ಟ್ ಚಾಯ್ಸ್ ಅದನ್ನು. ಡಿ ಕಾನ್ವೆ ಈಸ್ ಅ ಟೆಕ್ನಿಕಲ್ ಪ್ಲೇಯರ್ ಪ್ಲಸ್ ವಿಕೆಟ್ ಕೀಪರ್.
ಸೊ ಅವನು ಚಾನ್ಸಸ್ ಅದಾವ ಭಾಳ ಚಲೋ ಪರ್ಫಾರ್ಮ್ ಮಾಡಕ್ಕೆ, ಎರಡು ಕಡೆ ಪಾಯಿಂಟ್ಸ್ ಕೊಡಕ್ಕೆ. ಸೊ ಮತ್ತೆ MSD ಆ್ಯಂಡ್ ಆರ್ ಮಿನ್ಜಾ ಆರ್ ಲೋ ಆರ್ಡರ್ ಬ್ಯಾಟ್ಸ್ಮನ್ ಗೈಸ್. ಅವ್ರನ್ನ ಪಿಕ್ ಮಾಡ್ಬೇಕಂತ ಏನಿಲ್ಲ, ಡ್ರಾಪ್ ಮಾಡ್ಬೋದು ಸ್ಮಾಲ್ ಲೀಗ್ನಾಗ, ಯಾಕಂದ್ರೆ ಲೋ ಆರ್ಡರ್ ಬ್ಯಾಟಿಂಗ್ ಮಾಡ್ತಾರೆ. ಅವ್ರು ಬ್ಯಾಟಿಂಗ್ ಬರ್ತೈತೋ ಇಲ್ಲೋ ಗೊತ್ತಿಲ್ಲ, ಸೊ ಅವ್ರನ್ನ ನೀವು ಡ್ರಾಪ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟರ್ ಸೆಕ್ಷನ್ಸ್ನಾಗ ಆರ್ ಗಾಯಕ್ವಾಡ್ ಈಸ್ ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್. ಸ್ಮಾಲ್ ಲೀಗ್ನಾಗ ಭಾಳ ಇಂಪಾರ್ಟೆಂಟ್ ಗೈಸ್. ಏನಂದ್ರೆ ಟ್ರೆಂಟ್ ಬೋಲ್ಟ್ನ ಆಟ ಆಡ್ಬಿಟ್ರೆ, ಅವನು ದಾಟಿಸ್ಬಿಟ್ಟ ಅಂತಂದ್ರೆ ದೊಡ್ಡ ಸ್ಕೋರ್ ಮಾಡ್ತಾನೆ ಗೈಸ್ ಇವತ್ತು, ನೋಡ್ಕೊರಿಬೇಕಂದ್ರೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಆರ್ ರವೀಂದ್ರ ಈಸ್ ಅ ಗುಡ್ ಬ್ಯಾಟರ್ ಆ್ಯಂಡ್ ಕ್ಯಾನ್ ಬಾಲ್ ಆಲ್ಸೋ. ಆಲ್ರೌಂಡರ್ ಗೈಸ್ ಆಕ್ಚುಲಿ ಆಗಿ ನೋಡಿದ್ರೆ ಬಾಲು ಮಾಡ್ಬೋದು ಅವ. ಮಸ್ಟ್ ಬೇಕ್ ಇನ್ ಸ್ಮಾಲ್ ಲೀಗ್ನಾಗ ಆರ್ ರವೀಂದ್ರನ ತಗೋಬೋದು, ಯಾಕಂದ್ರೆ ಒಂದು 2 ಓವರ್ ಬಾಲಿಂಗು ಮಾಡ್ಬೋದು, ಅವ್ರು ಬ್ಯಾಟಿಂಗು ಮಾಡ್ತಾರೆ. ಸೊ 2 ಕಡೆ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಭಾಳ ಅದಾವೆ. ಸೊ ರೋಹಿತ್ ಶರ್ಮಾ ಈಸ್ ಸೇಫರ್ ವೈಲ್ ಫಸ್ಟ್ ಇನ್ನಿಂಗ್ಸ್ ಇತ್ತಂದ್ರೆ ತಗೋಬೋದು. ಸೆಕೆಂಡ್ ಇನ್ನಿಂಗ್ಸ್ನಾಗ ಪ್ರೆಷರ್ನಾಗ ಭಾಳ ಅವ್ರಿಗೆ ಹ್ಯಾಂಡಲ್ ಮಾಡಕ್ ಹೋಗಲ್ಲ, ಔಟ್ ಆಗಿಬಿಡ್ತಾರೆ. ಭಾಳ ರೆಕಾರ್ಡ್ಸ್ ನೋಡಿದ್ರು ಸೆಕೆಂಡ್ ಇನ್ನಿಂಗ್ಸ್ನಾಗ ಭಾಳ ಸಲ ಔಟ್ ಆಗ್ಯಾರ. ಸೊ ಪವರ್ ಪ್ಲೇನಾಗ ಫಸ್ಟ್ ಇನ್ನಿಂಗ್ಸ್ನಾಗ ತಗೋಬೋದು, ಅವ್ರನ್ನ ಚಾನ್ಸಸ್ ಅದಾವ, ಭಾಳ ಪರ್ಫಾರ್ಮ್ ಮಾಡ್ತಾರೆ ಅಂತಂದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೈ ವಿಲ್ ಹ್ಯಾವ್ ಟು ಬಿ ಕೇರ್ಫುಲ್ ಅಗೇನ್ಸ್ಟ್ ಜಡೇಜಾ, ಯಾಕಂದ್ರೆ ಜಡೇಜಾ ಮುಂದೆ ಅವ್ರದ್ದು ನೋಡಿರಿ ನೀವು ಸ್ಟ್ಯಾಟ್ಸ್ ಹೆಡ್ ಟು ಏನದ ಹೆಡ್ ಟು ಹೆಡ್ ಅವ್ರದ್ದು ಆದಾಗ ಸ್ಕೈ ಭಾಳ ಪಿಕ್ಚರ್ ಆಗೈತಿ ನಮ್ಮ ಜಡೇಜಾ ಮುಂದೆ. ಸೊ ಆದರೂ ಪ್ರಾಕ್ಟೀಸ್ ಮ್ಯಾಚ್ನಾಗ ಚಲೋ ಮಾಡ್ಯಾನ ಸ್ಕೈ. ಸೊ ಚಾಯ್ಸ್ ಇಸ್ ಯೋರ್ಸ್ ಗೈಸ್. ಗ್ರ್ಯಾಂಡ್ ಲೀಗ್ನಾಗ ಇಟ್ಕೋಬೋದು, ನಾನಂತರೂ ಇಟ್ಕೋದಿಲ್ಲ. ಸೊ ಶಿವಮ್ ದುಬೆ ಆ್ಯಂಡ್ ಟಿ ವರ್ಮಾ ಹೂವರ್ ಬ್ಯಾಟ್ಸ್ ಫಸ್ಟ್ ಈಸ್ ಸೇವ್ ಇನ್ ಸ್ಮಾಲ್ ಲೀಗ್. ಶಿವಮ್ ದುಬೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂದ್ರೆ ಅವ್ನು ತಗೋರಿ ಸ್ಮಾಲ್ ಲೀಗ್ನಾಗ, ಇಲ್ಲ ತಿಲಕ್ ವರ್ಮಾ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರಂದ್ರೆ ಅವ್ನು ತಗೋರಿ ಸ್ಮಾಲ್ ಲೀಗ್ನಾಗ. ಇಬ್ರು ಚಲೋ ಬ್ಯಾಟಿಂಗ್ ಮಾಡ್ತಾರೆ, ಚಲೋ ಪಾಯಿಂಟ್ಸ್ ಕೊಡ್ತಾರೆ. ಸೊ ಆರ್ ತ್ರಿಪಾಠಿ ಇಸ್ ಸ್ಲೈಟ್ಲಿ ಇನ್ಕನ್ಸಿಸ್ಟೆಂಟ್ ಅದ ಗೈಸ್. ಆದ್ರೆ ನನಗೆ ಅನಿಸ್ತೈತಿ ಇವತ್ತು ಚಲೋ ಪರ್ಫಾರ್ಮ್ ಮಾಡ್ಬೋದು ಅಂತ. ಕ್ಯಾನ್ ಬಿ ಅವಾಯ್ಡೆಡ್ ಆಸ್ ದೇರ್ ಆರ್ ಬೆಟರ್ ಆಪ್ಷನ್ಸ್, ಬಟ್ ಟ್ರೈ ಇನ್ ಗ್ರ್ಯಾಂಡ್ ಲೀಗ್ಲಾಗ ಟ್ರೈ ಮಾಡ್ರಿ ಗೈಸ್. ಯಾಕಂದ್ರೆ ಯಾರು ಇನ್ಕನ್ಸಿಸ್ಟೆಂಟ್ ಅದಂತ ಯಾರು ತೊಗೊಳಕ್ ಹೋಗೋದಿಲ್ಲ. ಆದ್ರೆ ನನಗೆ ಅನಿಸ್ತೈತಿ ಇವತ್ತು ಚಲೋ ಬ್ಯಾಟಿಂಗ್ ಆಡ್ತಾರಂತ. ನೀವು ರಿಸ್ಕ್ ತೊಗೊಂಡು ನೋಡ್ರಿ ಗೈಸ್. ಒಂದು 5 ಟೀಮ್ನಾಗ ಯಾವ್ದಾರ ಒಂದು ಟೀಮ್ನಾಗ ಹಾಕೋರಿ, ಸೊ ಯೂಸ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟರ್ಸ್ನಾಗ ಡಿ ವುಡ್ ಆ್ಯಂಡ್ ವಿ ಶಂಕರ್ ಕ್ಯಾನ್ ಬಿ ಡ್ರಾಪ್ಡ್ ಇನ್ ಸ್ಮಾಲ್ ಲೀಗ್, ಯಾಕಂದ್ರೆ ಅವರು ಡೌನ್ ಆರ್ಡರ್ನಾಗ ಬ್ಯಾಟಿಂಗ್ ಬರ್ತಾರೆ ಗೈಸ್. ಯಾರಿಗೂ ಗೊತ್ತಾ ಅವ್ರು ಬ್ಯಾಟಿಂಗ್ ಸಿಗ್ತಿತ್ತೋ ಇಲ್ಲ ಅಂತಂದು. ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಭಾಳ ಕಮ್ಮಿ ಅದ. ಸ್ಮಾಲ್ ಲೀಗ್ನಾಗ ಇಟ್ಕೊಳಕ್ ಹೋಗ್ಬಿಡ್ರಿ, ಯಾಕಂದ್ರೆ ಸ್ಮಾಲ್ ಲೀಗ್ನಾಗ ಇಟ್ಕೊಟ್ರೆ ಲಾಖೋ ರೂಪಾಯಿ ನೀವು ಹಾಕಿರ್ತೀರಿ, ಅದ್ರನ್ನಾಗ ಪಾಯಿಂಟ್ಸ್ ಕೊಡಲಿಲ್ಲ ಅಂದ್ರೆ ಮತ್ತೆ ಟೀಮ ಬರ್ಬಾದಾಗ್ಬಿಡ್ತೈತಿ. ಗ್ರ್ಯಾಂಡ್ ಲೀಗ್ನಾಗ ಟ್ರೈ ಮಾಡ್ರಿ, ರಿಸ್ಕ್ ತೊಗೊಂಡು ಟ್ರೈ ಮಾಡ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ರೌಂಡರ್ ಸೆಕ್ಷನ್ನಾಗ ಆರ್ ಜಡೇಜಾ ವಿಲ್ ಕಾಂಟ್ರಿಬ್ಯೂಟ್ ವಿತ್ ಬ್ಯಾಟ್ ಆ್ಯಂಡ್ ಬಾಲ್ ಆಲ್ಸೋ. ಸೊ ಈಸ್ ಅ ಸೇಫ್ ಫಾರ್ ಸ್ಮಾಲ್ ಲೀಗ್. ಬ್ಯಾಟಿಂಗು ಆಡ್ತಾರೆ, ಬಾಲಿಂಗು ಮಾಡ್ತಾರೆ ಗೈಸ್. ಅವ್ರ ಕ್ಯಾಚಸ್ನು ಭಾಳ ಚಂದ ಇಟ್ಟಿದ್ದಾರೆ, ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಭಾಳ ಅದಾವ. 3 ಕಡೆದು ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಅದಾವ. ಸೊ ಸ್ಮಾಲ್ ಲೀಗ್ನಾಗ ಇಟ್ಕೊಳ್ಳೋದು ಮಸ್ಟ್ ಗೈಸ್. ಅವ್ರಿಗೆ ಇಟ್ಕೋಬೇಕು, ನೀವು ಒಳ್ಳೆ ಪಾಯಿಂಟ್ಸ್ ಕೊಡ್ತಾರಂತ ನಾನು ಹೇಳ್ತೀನಿ. ವಿಲ್ ಜಾಕ್ಸ್ ಕ್ಯಾನ್ ಪ್ಲೇ ಆಲ್ ರೌಂಡರ್ ರೋಲ್ ಆಸ್ ದೇರ್ ಆರ್ 4 ಲೆಫ್ಟೀಸ್ ಇನ್ ಟಾಪ್ 6 ಆ್ಯಂಡ್ ಈಸ್ ಅ ಗುಡ್ ಬ್ಯಾಟರ್. ವಿಲ್ ಜಾಕ್ಸ್ ಇಸ್ ಅ ಗುಡ್ ಬ್ಯಾಟರ್ ಗೈಸ್. ವಿ ಆಲ್ ನೋ 4 ಬ್ಯಾಟರ್ಸ್ ಲೆಫ್ಟಿ ಅದಾರೆ ಟಾಪ್ 6ನಾಗ. ಈಸ್ ಅ ಗುಡ್ ಬ್ಯಾಟರ್, ನೀವು ಚಾಯ್ಸ್ ಮಾಡ್ಕೋಬಹುದು, ಅವ್ರನ್ನೂ ಹಂಗೇನಿಲ್ಲ. ಎಂ ಸ್ಯಾನಿಟರ್ ವಿಲ್ ಬ್ಯಾಟ್ ಲೋ ಆ್ಯಂಡ್ ದೇರ್ ಆರ್ ಮೆನಿ ಲೆಫ್ಟೀಸ್ ಇನ್ CSK, ಸ್ಲೈಟ್ಲಿ ರಿಸ್ಕಿ ಫಾರ್ ಸ್ಮಾಲ್ ಲೀಗ್. ಸೊ ಸ್ಯಾನಿಟರ್ಗೆ ಡ್ರಾಪ್ ಮಾಡ್ಕೋಬೋದು ಗೈಸ್, ಸ್ಮಾಲ್ ಲೀಗ್ನಾಗ ತೊಗೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಲೆಫ್ಟಿ ಬ್ಯಾಟ್ಸ್ಮನ್ ಭಾಳ ಅದಾರೆ. ಸೊ ಸ್ಮಾಲ್ ಲೀಗ್ನಾಗ ಡ್ರಾಪ್ ಮಾಡ್ಕೊಂಡ್ರೆ ಗ್ರ್ಯಾಂಡ್ ಲೀಗ್ನಾಗ ಟ್ರೈ ಮಾಡ್ಕೋಬೋದು ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ರೆ ನಮ್ದು ಇವ್ರು ಯಾರಂದ್ರೆ ಆರ್ ಅಶ್ವಿನ್, ಹೋಮ್ ಗ್ರೌಂಡ್ ಅವ್ರದ್ದು. ಹೋಮ್ ಗ್ರೌಂಡ್. ಸೊ ಗುರ್ತಲ್ಲ ನಿಮ್ಮ ಗ್ರೂಪ್ ಹೆಂಗಿರ್ತೈತೆ ಅಂತ. ಹೋಮ್ ಗ್ರೌಂಡ್ ಅಂದ್ರೆ ಪ್ಲೇ ಅಟ್ ಈಸ್ ಹೋಮ್ ಗ್ರೌಂಡ್ ವೆನ್ಯೂ ಆ್ಯಂಡ್ ಡೂ ವೆಲ್ ಎ ಡಿಸೆಂಟ್ ಆಪ್ಷನ್ ಇನ್ ಬೋತ್ ಇನ್ನಿಂಗ್ಸ್. ಸೆಕೆಂಡ್ ಇನ್ನಿಂಗ್ಸ್ನಾಗೂ ಚಲೋ ಆಡ್ಬೋದು, ಫಸ್ಟ್ ಇನ್ನಿಂಗ್ಸ್ನಾಗೂ ಚಲೋ ಆಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು NDR ವಿಲ್ ಬ್ಯಾಟ್ ಲೋ ಅವಾಯ್ಡ್ ಇನ್ ಸ್ಮಾಲ್ ಲೀಗ್. ಅವ್ರನ್ನ ಸ್ಮಾಲ್ ಲೀಗ್ನಾಗ ತೊಗೊಳಕ್ ಹೋಗ್ಬಿಟ್ರೆ ಗೈಸ್, ಲೋ ಆರ್ಡರ್ನಾಗ ಬ್ಯಾಟಿಂಗ್ ಮಾಡ್ತಾರೆ. ತೊಗೊಂಡ್ರು ಉಪಯೋಗ ಇಲ್ಲ, ಬ್ಯಾಟಿಂಗ್ ಬರ್ತೈತೋ ಇಲ್ಲೋ ಗೊತ್ತಿಲ್ಲ, ತೊಗೊಂಡ್ರೆ ವೇಸ್ಟ್ ಆಗ್ಬಿಡ್ತೈತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಾಲರ್ಸ್ ಪತಿರಾರನ್ ಆ್ಯಂಡ್ ಟ್ರೆಂಟ್ ಬೋಲ್ಟ್ ಆರ್ ಮೇನ್ ಪೇಸರ್ಸ್. ಯಾರು ಸೇಫ್ ಚಾಯ್ಸ್ ಗೈಸ್. ಅವ್ರನ್ನ ಫಸ್ಟ್ ಇನ್ನಿಂಗ್ಸ್ ತಗೋರಿ, ಸೆಕೆಂಡ್ ಇನ್ನಿಂಗ್ಸ್ ತಗೋರಿ, ಯಾರು ಮಸ್ಟ್ ಪಿಕ್ ಗೈಸ್ಗೆ ನೀವು. ಸ್ಮಾಲ್ ಲೀಗರ್ ಆಗಲಿ ಗ್ರ್ಯಾಂಡ್ ಲೀಗರ್ ಆಗಲಿ ಬಾಲರ್ಸ್ನಾಗ ಇವ್ರು ತೊಗೊಳೋದು ಬೇಕಾಗೈಸ್ ನೀವು. ನೆಕ್ಸ್ಟ್ ಬಂದ್ಬಿಟ್ಟು KM ಅಂಡ್ D4 ಕ್ಯಾನ್ ಬಿ ಟ್ರಂಪ್ ಎಸ್ಪೆಷಲಿ ವೈಲ್ ಬಾಲಿಂಗ್ ಫಸ್ಟ್. ಅವ್ರು ನಿಮ್ಮ ಟ್ರಪ್ ಆಗ್ಬೋದು ಗೈಸ್. ಫಸ್ಟ್ ಇನ್ನಿಂಗ್ಸ್ನಾಗ ಭಾಳ ಚಲೋ ಫಾರ್ಮ್ನಾಗ ಇರ್ತಾರೆ, ಅವರು ವಿಕೆಟ್ ತೊಗೊಳ್ಳೋ ಚಾನ್ಸಸ್ ಭಾಳ ಅದಾವೆ. ಆ್ಯಂಡ್ NM ಕ್ಯಾನ್ ಬಿ ಟ್ರಂಪ್ ವೈಲ್ ಬಾಲಿಂಗ್ ಸೆಕೆಂಡ್ ಬಾಲಿಂಗ್ನಾಗ NM ಭಾಳ ಚಾನ್ಸಸ್ ಅದಾವೆ ವಿಕೆಟ್ ತೊಗೊತಾರಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಬಾಲರ್ಸ್ನಾಗ K ಶರ್ಮಾ ಓವರ್ಸ್ ಆರ್ ನಾಟ್ ಕನ್ಫರ್ಮ್ಡ್. ಅವ್ನ ಓವರ್ಸ್ ಏನೋ ಕನ್ಫರ್ಮ್ ಇಲ್ಲ ಅಂತ ಗೈಸ್. ಸೊ ಅವ್ರನ್ನ ಅವಾಯ್ಡ್ ಮಾಡ್ಬೋದು ನೀವು ಸ್ಮಾಲ್ ಲೀಗ್ನಾಗ. ರಿಸ್ಕ್ ತೊಗೊಳಕ್ ಹೋಗ್ರಿ. ಸ್ಮಾಲ್ ಲೀಗ್ನಾಗ ಪ್ಲೇಯರ್ಸ್ ಆಡೋಂಥ ಪ್ಲೇಯರ್ಸ್ನ ತೊಗೋರಿ. ಯಾರಿಗೆ ಬಾಲಿಂಗ್ ಸಿಗುವಂಥ ಬ್ಯಾಟಿಂಗ್ ಸಿಗುವಂಥ ಪ್ಲೇಯರ್ಸ್ನ ತೊಗೋಬೇಕು ನೀವು ಸ್ಮಾಲ್ ಲೀಗ್ನಾಗ ಯಾವಾಗ. ಸೊ ಗ್ರ್ಯಾಂಡ್ ಲೀಗ್ನಾಗ ರಿಸ್ಕ್ ತೊಗೊಂಡು ತೊಗೋರಿಬೇಕಂದ್ರೆ ನೋಡೋಕೆ ಬರ್ತೈತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗೈಸ್ ಮೇನ್, ಇವಾಗ ನನ್ನ ಪ್ರೆಡಿಕ್ಷನ್ಸ್ ಕೊಡ್ತೀನಿ, ನೀವು ಅದ್ರನ್ಯಾಗ ಖತರ್ನಾಕಿರ್ತಾವೆ ಕೇಳ್ರಿ ಇವತ್ತು ನಾನು ಪ್ರೆಡಿಕ್ಷನ್ಸ್ ಕೊಡೋದು. ಸೊ ಫಸ್ಟ್ ನನ್ನ ಪ್ರೆಡಿಕ್ಷನ್ ಬಂದ್ಬಿಟ್ರೆ ವಿಲ್ ಜಾಕ್ಸ್ ಆ್ಯಂಡ್ T ವರ್ಮಾ ಟು ಸ್ಕೋರ್ ರನ್ಸ್ ಫಾರ್ ಮುಂಬೈ ಇಂಡಿಯನ್ಸ್. ವಿಲ್ ಜಾಕ್ಸ್ ಇಲ್ಲ T ವರ್ಮಾ ಯಾರೋ ಒಬ್ರು ಚಲೋ ಸ್ಕೋರ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ಗೆ. ಶರ್ಮಾ ಟು ಗೆಟ್ ಔಟ್ ಅಂಡರ್ 15 to 20 ರನ್ಸ್. ನನಗನ್ಸೋ ಮಟ್ಟಿಗೆ
ರೋಹಿತ್ ಶರ್ಮಾ ಮತ್ತು ಸ್ಕೈ ಇಬ್ರು ಒಳಗೆ ಒಬ್ರ 15 to 20 ರನ್ಸ್ ಕೆಳಗೆ ಔಟ್ ಆಗ್ತಾರೆ ನನಗೆ ಅನ್ಸೋ ಮಟ್ಟಿಗೆ. ಇದು ನನ್ನ ಫಸ್ಟ್ ಪ್ರಿಡಿಕ್ಷನ್. ನನ್ನ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಆರ್ ರವೀಂದ್ರನ್ ಟು ಪ್ಲೇ ಗುಡ್ ಇನ್ನಿಂಗ್ಸ್ ಫಾರ್ CSK ವಿತ್ ಎನ್ ಆಫ್ ಎಸ್ ದುಬೆ ಅಂಡ್ ತ್ರಿಪಾಠಿ. ಆರ್ ರವೀಂದ್ರನ್ ಒಳ್ಳೆ ಇನ್ನಿಂಗ್ಸ್ ಕೊಡ್ತಾರ ಅಂತ ಗ್ಯಾರಂಟಿ ಇದೆ ಗೈಸ್ ನನಗೆ. ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅವನ ಜೊತೆಗೆ ಎಸ್ ದುಬೆ ಇಲ್ಲ ತ್ರಿಪಾಠಿ ಅವರು ಸಾಥ್ ಕೊಡ್ತಾರೆ. ಒಂದು ಎನಿ ಆಫ್ ದಮ್ ಆರ್ ಗಾಯಕ್ವಾಡ್ ಅಂಡ್ ಡಿ ಕಾನ್ವೆ ಟು ಗೆಟ್ ಔಟ್ ಆಫ್ ಅಂಡರ್ 20 to 25 ರನ್ಸ್ ಒಳಗೆ ಔಟ್ ಆಗ್ತಾರೆ ಗೈಸ್. 15, 20, 25 ರನ್ಸ್ ಒಳಗೆ ನಮ್ಗೆ ಔಟ್ ಆಗ್ತಾರೆ ಗ್ಯಾರಂಟಿ ಐತಿ. ಇದು ನನ್ನ ಸೆಕೆಂಡ್ ಪ್ರಿಡಿಕ್ಷನ್. ನನ್ನ ಥರ್ಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಎಂ ಪತಿರಾಮನ್ ಅಂಡ್ ಎನ್ ಎಮ್ ಟು ಟೇಕ್ ವಿಕೆಟ್ಸ್ ಇನ್ ಬೋತ್ ಇನ್ನಿಂಗ್ಸ್. ಅವರಿಬ್ರು ಸೇರಿ ವಿಕೆಟ್ಸ್ ತಗೊಳ್ಳೋ ಗ್ಯಾರಂಟಿ ಐತಿ ಫಾರ್ CSK. ಆರ್ ಅಶ್ವಿನು ಸಪೋರ್ಟ್ ಮಾಡ್ತಾರೆ ಅವರಿಗೆ ಸ್ಪಿನ್ನಿಂಗ್ ಸೆಕ್ಷನ್ನಾಗ. ಇದು ನನ್ನ ಥರ್ಡ್ ಪ್ರಿಡಿಕ್ಷನ್. ಬೋತ್ ಬೋಲ್ಟ್ ಅಂಡ್ ಡಿ ಚಾರ್ ಟು ಟೇಕ್ ಮಿನಿಮಮ್ 3 ವಿಕೆಟ್ಸ್. ಇಬ್ರು ಸೇರಿ ಬೋಲ್ಟ್ ಮತ್ತು ಚಾರ್ ಇಬ್ರು ಸೇರಿ 3 ವಿಕೆಟ್ಸ್ ತಗೊಂತಾರೆ ಟುಗೆದರ್ ವೈಲ್ ಬೌಲಿಂಗ್ ಫಸ್ಟ್. ಅಂಡ್ ವಿಲ್ ಜಾಕ್ಸ್ ಟು ಪ್ಲೇ ಆಲ್ರೌಂಡರ್ ರೋಲ್. ವಿಲ್ ಜಾಕ್ಸ್ ನಮ್ಗೆ ಅನ್ಸೋಬಿಟ್ಟಿಗೆ ಅವರು ಒಂದಿಲ್ಲ 2 ವಿಕೆಟ್ ತಗೊಂಡು ರನ್ಸು ಚೆನ್ನಾಗಿ ಕೊಡ್ತಾರೆ, ರನ್ಸು ಚೆನ್ನಾಗಿ ಹೊಡಿತಾರೆ. ನನಗೆ ಅನ್ಸೋಮಟ್ಟಿಗೆ ಸ್ಮಾಲ್ ಲೀಗ್ನಾಗ ಅವ್ರು ತೊಗೊಂಡ್ರೆ ನನಗೆ ಭಾಳ ಚಲೋ ಅನ್ಸತೈತಿ. ನಾನು ಮಾತ್ರ ತೊಗೊತೀನಿ. ಸೊ ಲಾಸ್ಟ್ ಬಂದ್ಬಿಟ್ಟು ಫೈನಲ್ ಪ್ರಿಡಿಕ್ಷನ್ ಮ್ಯಾಚ್ ಯಾರು ಗೆಲ್ತಾರೆ. ಮ್ಯಾಚ್ ಗೈಸ್ ಬಂದ್ಬಿಟ್ಟು ಚೆನ್ನೈ ಗೆಲ್ತೈತಿ. ಹೋಮ್ ಗ್ರೌಂಡ್ ಐತಿ. ನನಗೆ ಅನ್ಸೋಮಟ್ಟಿಗೆ ಚೆನ್ನೈ ಗೆಲ್ತೈತಿ, ಚೆನ್ನೈನ ಗೆಲ್ತೈತಿ. ಸೊ ಇಷ್ಟ ನನ್ನ ಪ್ರಿಡಿಕ್ಷನ್ ಗೈಸ್. ನನ್ನ ಲಾಸ್ಟ್ ಟೀಮ್, ನನ್ನ ಲಾಸ್ಟ್ ಏನಾದ್ರು ಪ್ರಿಡಿಕ್ಷನ್ ಚೇಂಜ್ ಆಗ್ತಾವೆ ಅದೆಲ್ಲ ಟಾಸ್ ಆಗಿದ್ಮೇಲೆ ಹೇಳ್ತೀನಿ ನನ್ನ ಗೈಸ್. ಟೆಲಿಗ್ರಾಮ್ನಾಗ ನನ್ನ ಜಾಯ್ನ್ ಮಾಡ್ಕೊರಿ. ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ನಾನು ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡ್ಕೊರಿ. ಮೋಸ್ಟ್ ಪ್ರಾಬಬ್ಲಿ ಟೆಲಿಗ್ರಾಮ್ ಜಾಯ್ನ್ ಆಗಿರಿ ಗೈಸ್. ಟೆಲಿಗ್ರಾಮ್ನಾಗ ನಾನು ಲಾಸ್ಟ್ ಅಪ್ಡೇಟ್ಸ್ ನಿಮ್ಗೆ ಗೊತ್ತೈತಲ್ಲ ಏನೇನೈತಿ ನಾನು ಸತಿ ಹೇಳತ್ತೀನಿ. ಟೆಲಿಗ್ರಾಮ್ನ ಆದಷ್ಟು ಬೇಗ ಜಾಯ್ನ್ ಆಗಿರಿ. ಸೊ ಟಾಟಾ, ಬೈ ಬಾಯ್.